ಮುಂದೆ ಮಾತುಕತೆ. ಹಿಂದಿನಿಂದ ಅಮೆರಿಕ ಅಟ್ಯಾಕ್, ಇರಾನ್ನ ಕೋಮ್ ಪಟ್ಟಣದ ಮೇಲೆ ಕ್ಷಿಪಣಿ ದಾಳಿ ಆಗ್ತಾ ಇದೆ. ಮುಂದೆ ಮಾತುಕತೆ ಮಾಡೋದು, ಆದ್ರೆ ಹಿಂದಿನಿಂದ ಅಟ್ಯಾಕ್ ಮಾಡೋದು. ಮುಂದೆ ಮಾತುಕತೆ, ಹಿಂದಿನಿಂದ ಅಟ್ಯಾಕ್. ಇರಾನ್ನ ಕೋಮ್ ಪಟ್ಟಣದ ಮೇಲೆ ಕ್ಷಿಪಣಿ ದಾಳಿ ಆಗ್ತಾ ಇದೆ. ಜನವಸತಿ ಪ್ರದೇಶದ ಮೇಲೆ ಬಾಂಬ್, 6 ಮಂದಿ ಸಾವನ್ನಪ್ಪಿದ್ದಾರೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಜನ ದುರ್ಮರಣ. ಟೆಹರಾನ್ ನಗರದ ಮೇಲೂ ಕೂಡ ಇಸ್ರೇಲ್ ಕ್ಷಿಪಣಿ ಸುರಿಮಳೆ ಆಗ್ತಾ ಇದೆ. ಕೋಮ್ ಟೆಹರಾನ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ ಇಸ್ರೇಲ್. ದಕ್ಷಿಣ ಲೆಬನಾನ್ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ಇರಾನ್ನ ಊರ್ಮಿಯಾ ವಸತಿ ಪ್ರದೇಶದ ಮೇಲೆ ದಾಳಿಯಾಗಿದೆ. ಬೃಹತ್ ಅಪಾರ್ಟ್ಮೆಂಟ್ ಮೇಲೆ ಬಾಂಬ್ ಸುರಿಮಳೆ ಆಗಿದೆ. ಮಾತುಕತೆ ಮಾಡೋಣ ಅಂತ ಮುಂದೆ ಹೇಳೋದು, ಆದ್ರೆ ಹಿಂದಿನಿಂದ ಅಟ್ಯಾಕ್ ಮಾಡ್ತಾ ಇದೆ ಅಮೆರಿಕ ಅನ್ನುವಂತಹ ಆರೋಪ. ಇನ್ನು ಯಾಕೆ ಅಂದ್ರೆ ಇರಾನ್ನ ಮೇಲೆ ದಾಳಿ ನಿಲ್ತಾ ಇಲ್ಲ. ಕೋಮ್ ಪಟ್ಟಣದ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಜನವಸತಿ ಪ್ರದೇಶದ ಮೇಲೆ ಬಾಂಬ್ ಸುರಿಮಳೆ ಆಗಿದೆ. 6 ಮಂದಿ ಸಾವನ್ನಪ್ಪಿದ್ದಾರೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಜನ ಮರಣ ಹೊಂದಿರುವಂತದ್ದು ಕೇವಲ ಇಸ್ರೇಲ್ ಮುಂದಾಗಿಲ್ಲ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ದಾಳಿ ನಡೆಸಿದೆ. 6 ಜನ ದುರ್ಮರಣ ಹೊಂದಿದ್ದಾರೆ. ಟೆಹರಾನ್ ನಗರದ ಮೇಲೂ ಕೂಡ ಇಸ್ರೇಲ್ ಕ್ಷಿಪಣಿಯ ಸುರಿಮಳೆಯನ್ನ ಮಾಡಿದೆ. ಕೋಮ್ ಟೆಹರಾನ್ ನಗರದ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ ಇಸ್ರೇಲ್. ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯಲ್ಲಿ 6 ಜನ ದುರ್ಮರಣ ಹೊಂದಿರುವಂತದ್ದು. ದಕ್ಷಿಣ ಲೆಬನಾನ್ ಅನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ಇರಾನ್ನ ಊರ್ಮಿಯಾ ವಸತಿ ಪ್ರದೇಶದ ಮೇಲೂ ಕೂಡ ಆಗಿದೆ ಈ ದಾಳಿ. ಬೃಹತ್ ಅಪಾರ್ಟ್ಮೆಂಟ್ನ ಮೇಲೆ ಬಾಂಬ್ ಸುರಿಮಳೆ ಆಗಿದೆ. ಜನವಸತಿ ಪ್ರದೇಶಗಳನ್ನ, ಜನವಸತಿ ಕಟ್ಟಡಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡಲಾಗ್ತಾ ಇದೆ. ಕ್ಷಿಪಣಿ ದಾಳಿ ನಿರಂತರವಾಗಿ ಮುಂದುವರೆದಿದೆ. ಬಾಂಬ್ ಸುರಿಮಳೆ ಆಗ್ತಾ ಇದೆ. ಎಲ್ಲಿದೆ ಹಾಗಾದ್ರೆ ಯುದ್ಧಕ್ಕೆ ತಾತ್ಕಾಲಿಕ ವಿರಾಮ, ಕದನ ವಿರಾಮ, ಬ್ರೇಕ್ ಬಿದ್ದಿರುವಂತದ್ದು ಎಲ್ಲಿ ಕಾಣಿಸ್ತಿದೆ? ಅಮೆರಿಕ ಏನೋ ಹೇಳುತ್ತಿದೆ 5 ದಿನ ಯುದ್ಧ ಮಾಡಲ್ಲ, 10 ದಿನ ಯುದ್ಧ ಮಾಡಲ್ಲ, ಯುದ್ಧಕ್ಕೆ ಬ್ರೇಕ್ ಕೊಟ್ಟಿದ್ದೇವೆ. ಎಲ್ಲಿದೆ ಬ್ರೇಕ್? ನಿರಂತರವಾದಂತಹ ದಾಳಿ ಆಗ್ತಾನೆ ಇದೆ ಇರಾನ್ನ ಮೇಲೆ. ಇನ್ನು ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ಒಂದು ದಾಳಿಯಲ್ಲೇ ಇದೆಲ್ಲವೂ ಕೂಡ ಸಂಭವಿಸ್ತಿರುವಂಥದ್ದು. ಹಾಗಾದ್ರೆ ನಿಜವಾಗ್ಲೂ ಹೇಳ್ತಿದೀಯಾ ಅಮೆರಿಕ? ಹೇಳಿದಂತೆ ನಡ್ಕೊಳ್ತಿದೀಯಾ? ಸತ್ಯವಾ ಈ ಮಾತುಗಳು? ಟ್ರಂಪ್ ಒಂದ್ ಕಡೆ ಹೇಳ್ತಾರೆ 5 ದಿನ ನಾವು ಯುದ್ಧಕ್ಕೆ ವಿರಾಮವನ್ನ ಘೋಷಿಸಿದ್ದೇವೆ, ಮತ್ತೆ ಹೇಳಿದ್ದಾರೆ ಈಗ 10 ದಿನಗಳ ಕಾಲ ಯುದ್ಧ ಮಾಡಲ್ಲ ಅಂತ. ಆದ್ರೆ ಯುದ್ಧ ಮುಂದುವರಿತಾನೆ ಇದೆಯಲ್ಲ. ಅಮೆರಿಕ ಇಸ್ರೇಲ್ ಹೊರತುಪಡಿಸಿ ಬೇರೆ ಯಾವ್ದಾದ್ರು ದೇಶಗಳು ಹಾಗಾದ್ರೆ ದಾಳಿ ಮಾಡೋಕೆ ಮುಂದಾಗಿದೆಯಾ? ಯಾಕೆ ಈ ದಾಳಿ ಮುಂದುವರೆದಿದೆ ಅನ್ನೋಂಥದ್ದು ಸತ್ಯಕ್ಕೆ ಪ್ರಶ್ನೆ ಮೂಡಿದೆ. ಯಾಕೆಂದ್ರೆ ಮುಂದೆ ಮಾತುಕತೆ ಆಗತ್ತೆ, ಮುಂದೆ ಮಾತನಾಡೋಕೆ ಸಂಧಾನದ ಮಾತುಗಳಿರುತ್ತೆ. ಆದರೆ ಹಿಂದಿನಿಂದ ಅಟ್ಯಾಕ್ ಮುಂದುವರೆದಿದೆ. ಇಸ್ರೇಲ್ ಕೂಡ ಹೇಳಿದೆ ಅಮೆರಿಕದ ಯಾವ ಮಾತುಗಳನ್ನ ನಂಬೋ ಪರಿಸ್ಥಿತಿಯಲ್ಲಿ ನಾವು ಇಲ್ಲವೇ ಇಲ್ಲ, ಅಮೆರಿಕದ ಮೇಲೆ ವಿಶ್ವಾಸವನ್ನ ನಾವು ತೋರಿಸೋದೇ ಇಲ್ಲ ಅನ್ನುವಂಥ ಖಡಕ್ ಮಾತುಗಳನ್ನ ಕೂಡ ಇರಾನ್ ಹೇಳಿರುವಂತದ್ದು. ಯಾಕೆಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಮೇಲೆ ಮಾಡ್ತಿರುವಂತಹ ದಾಳಿ ಕಂಟಿನ್ಯೂ ಆಗಿದೆ. ಇಲ್ಲಿ ಯಾವ ವಿರಾಮವೂ ಕೂಡ ಕಾಣಿಸ್ತಾ ಇಲ್ಲ. ಮುಖ್ಯವಾಗಿ ಜನವಸತಿ ಪ್ರದೇಶ, ಜನವಸತಿ ಕಟ್ಟಡಗಳನ್ನ ಗುರಿಯಾಗಿಸಿಕೊಂಡು ಕೋಮ್, ಟೆಹರಾನ್, ಲೆಬನಾನ್ ಎಲ್ಲ ಕಡೆ ದಾಳಿ ಆಗ್ತಿದೆಯಲ್ಲ. ಹೀಗಾಗಿ ಮುಂದೆ ಮಾತುಕತೆ, ಹಿಂದೆ ಮಾತ್ರ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಮೆರಿಕ ಈಗ ಕೂಡ ಸಂಧಾನಕ್ಕೆ ನಾವು ರೆಡಿ ಇದ್ದೇವೆ, ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋಣ, ಇರಾನ್ ಕೂಡ ನಮ್ಮೊಟ್ಟಿಗೆ ಮಾತುಕತೆಗೆ ಬಂದ್ರೆ ಒಂದು ಸಂಧಾನಕ್ಕೆ ಬರೋಣ ಅಂತ ಹೇಳ್ತಾ ಇದೆ. ಆದ್ರೆ ಈ ಎಲ್ಲ ಮಾತುಗಳ ನಡುವೆಯೂ ಕೂಡ ಇಷ್ಟು ದಿನ ನಾವು ಯುದ್ಧಕ್ಕೆ ಕದನ ವಿರಾಮವನ್ನ ನೀಡ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದರ ನಡುವೆಯೂ ಕೂಡ ಯಾಕೆ ಹಾಗಾದ್ರೆ ಇರಾನ್ನ ಮೇಲೆ ಆಗ್ತಿರುವಂತಹ ಬಾಂಬ್ ಅಟ್ಯಾಕ್ ಇರಬಹುದು, ಕ್ಷಿಪಣಿಗಳ ದಾಳಿ ಇರಬಹುದು ಮತ್ತು ಆಗ್ತಿರುವಂತಹ ಸಾವು ನೋವುಗಳು, ಈ ದಾಳಿಗಳಿಗೆ ಕಾರಣ ಏನು? ಎಲ್ಲಿದೆ ಕದನ ವಿರಾಮ? ಯಾವುದೇ ಕಾರಣಕ್ಕೂ ಅಮೆರಿಕ ಮಾತುಗಳನ್ನ ನಾವು ನಂಬಲ್ಲ, ವಿಶ್ವಾಸ ಇಡಲ್ಲ ಅಂತ ಇರಾನ್ ಕೂಡ ಅದೇ ಕಾರಣಕ್ಕೆ ಹೇಳ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯಲ್ಲಿ ಈಗ ಮತ್ತೆ 6 ಮಂದಿ ಸಾವನ್ನಪ್ಪಿರುವಂಥದ್ದು.